ಹಾಯ್ ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನಿಸ್ತೈತೆ. ಎಲ್ಲ ಕಾಫಿ ಆಯಿತಾ? ಕ್ಲೈಮೇಟ್ ಅಂತೂ ಹೆವಿ ಚಿಲ್ಲಾಗಿದೆ. ಓಕೆನಾ? ಆಲ್ಸೋ ಜರ್ಕಿನ್ ಹಾಕೊಂಡು ಫುಲ್ ಅವರ್ ಹಾಕೊಂಡು ಓಡಾಡಿ. ಮಕ್ಕಳು ಅಂತೂ ಅಷ್ಟೇ, ಹುಷಾರಾಗಿ ಇಟ್ಕೊಳ್ಳಿ ಮಕ್ಕಳನ್ನು. ಜರ್ಕಿನ್ನು ಮತ್ತು ಸಾಕ್ಸ್ ಎಲ್ಲ ಹಾಕ್ಕೊಂಡು ಇದು ಮಾಡಿ. ಓಕೆನಾ? ಇವತ್ತು ಟಾಪಿಕ್ ಏನಂತಂದರೆ, ಈ ನನ್ನ ರೈಟ್ ಶೋಲ್ಡ್ರು ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ನೈಟೆಲ್ಲ ಹೆವಿ ಬೈಕ್ ಒಂದು 3-4 ಡೇಸ್ 1 ವೀಕಿಂದ ಈ ಶೋಲ್ಡ್ರು ಸಖತ್ ಪೇಯ್ನ್ ಕೊಡ್ತಾಯಿತ್ತು. ಸಖತ್ ಪೇಯ್ನ್ ಅಂದರೆ ಯಾವ ಥರ ಮಲಗೋಕ್ಕಾಗ್ತಾ 2 ಗಂಟೆ 3 ಗಂಟೆವರೆಗೂ ಮಲಗೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಸಿವಿಯರ್ ಪೇಯ್ನ್ ಅಂದರೆ ಏನು ಮಾಡೋದು, ಹಿಂಗೆ ಅನ್ನೋಕ್ಕಾಗ್ತಾ ಇಷ್ಟು ಇದ್ರ ಮೇಲೆ ಎತ್ತೋಕ್ಕಾಗ್ತಾಯಿಲ್ಲ. ನನ್ನ ಕೈ ಇದ್ರ ಮೇಲೆ ಈ ಕೈ ಇದ್ರ ಲೆಫ್ಟ್ ಹಿಂಗೆ ಬೇಕಾ ಎತ್ಬೋದು, ಬಟ್ ಈ ರೈಟ್ ಕೈ ಇಷ್ಟು ಇದ್ರ ಮೇಲೆ ಎತ್ತೊಳಕ್ಕಾಗ್ತಿರ್ಲಿಲ್ಲ. ಇವತ್ತೇನಾಯ್ತು ಅಂತಂದರೆ, ಬಸವೇಶ್ವರನಲ್ಲಿ ಅದ್ವಿತೀಯ ಮೇಲೆ ಕಿರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ಅಂತ ಐತೆ. ಕಿರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ಹೆಂಗಂದರೆ ಲೈಕ್ ನಿಮ್ಮ ಬಾಡಿನ ಫುಲ್ಲು ಆರ್ಥೋಪೆಟಿಕ್ ಕ್ಲಿನಿಕ್, ಫಿಸಿಯೋಥೆರಪಿದು ನಮ್ಮ ಏನು ಮಾಡ್ತೀವಿ ಫಿಸಿಯೋಥೆರಪಿ ಬಾಡಿಗೆ ಫುಲ್ ಬಾಡಿ ಫಿಸಿಯೋಥೆರಪಿ ಆ ಥರ ಎಲ್ಲ ಮಾಡ್ತಾರೆ. ಆ ಥರ ಇದ್ದಾಗ ನನ್ನ ಶೋಲ್ಡ್ರು ಪೇಯ್ನ್ ಕೊಡ್ತಾಯಿತ್ತು. ಹೋಗಿ ಕನ್ಸಲ್ಟ್ ಮೀಟ್ ಮಾಡಿದೆ. ಮಿಸ್ಟರ್ ಡಾಕ್ಟರ್ VN ಗಿರಿ ಈಸ್ ಫ್ರಮ್ ಅದರ್ ಪಂಜಾಬ್, ಆ ಸೈಡಿಂದ ಬಂದಿರೋದು. ಹೆಂಗಿತ್ತು ಅಂತಂದರೆ, ಈ ಶೋಲ್ಡ್ರು ಪೇಯ್ನ್ ಕೊಡ್ತಾ ಇದ್ದಾಗ ಎಷ್ಟು ಮಾಡಿದ್ರು ಪೇಯ್ನ್ ಆಗ್ತಾಯಿರಲಿಲ್ಲ. ಅವ್ರು ಏನನ್ನು ಮಾಡಿದ್ರು ಎಲ್ಲ ಪೇಯ್ನ್ ಕೊಟ್ಟರು ಆಗಲಿಲ್ಲ. ಒಂದು ಚಿಕ್ಕ ಡಬ್ಬದಲ್ಲಿ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು. ಶಾಕ್ ಎಲ್ಲ ಆಯಿತು, ಸಕ್ಕಂತ ಶಾಕ್ ಹೊಡಿತು. ಆ ಶಾಕ್ ಹೊಡೆದಂಗೆ ಅನ್ನಿಸ್ತು ಸಾರ್ ಅಂತಂದಾಗ ಫುಲ್ ಶಾಕ್ ಹೊಡಿತು. ಅದಾದಮೇಲೆ ನಮ್ಮ ಬಾಡಿ ಈ ಬ್ಯಾಕ್ ಇದೆಯಲ್ಲ, ಈ ಬ್ಯಾಕಲ್ಲಿ ನಮ್ಮ ಮಸಲ್ಸ್ ಕ್ಯಾಚ್ ಆಗಿರುತ್ತೆ, ನರ್ವ್ಸ್ ಎಲ್ಲ ಫುಲ್ ಕ್ಯಾಚ್ ಆಗಿರುತ್ತೆ. ನಾವು ಬೆಂಡ್ ಮಾಡೋಕ್ಕಾಗಲ್ಲ, ಜಾಸ್ತಿ ಇದು ಮಾಡೋಕ್ಕಲ್ಲ. ಆವಾಗ ಏನು ಮಾಡ್ತಾರೆ, ನೀವು ನೋಡಿರ್ತಾರೆ ಎಲ್ಲ ಯೂಟ್ಯೂಬ್ಸಲ್ಲೂ ಫಿಸಿಯೋಥೆರಪಿ ಯಾವ ಥರ ಮಾಡ್ತಾರೆ. ಬಾಡಿನ ಈಗ ಟವಲ್ ಹಾಕ್ಕೊಂಡು ಹಿಂಗೆ ಎಳಿತಾರೆ ಗೊತ್ತಾ, ಫುಲ್ ಬಾಡಿ, ಆ ಬಾಡೀಲಿ ಏನು ನರ್ವ್ಸ್ ಇರುತ್ತೆ ಎಲ್ಲ ಇರುತ್ತಲ್ಲ, ಫುಲ್ಲು ರಿಲೀಫ್ ಆಯಿತು. ನನ್ನ ಬಾಡಿ ಎಷ್ಟು ಬೆಂಡ್ ಆಗ್ತಾಯಿದೆ ಅಂದರೆ ಫುಲ್ ಬೆಂಡ್ ಆಗ್ತಾಯಿದ್ದೀನಿ. ನಾನು ಸೀರಿಯಸ್ ಆಗಿ ಫುಲ್ಲು ಹೆವಿ ಬೆಂಡ್ ಮಾಡ್ತಾಯಿದ್ದೀನಿ. ಸಖತ್ ಆವಾಗ ಬೆಂಡ್ ಮಾಡೋಕ್ಕಾಗ್ತಾ ಈಗ ಬೆಂಡ್ ಮಾಡ್ತಾಯಿದ್ದೀನಿ. ಮತ್ತು ಈ ಕಪ್ ಥೆರಪಿ ಮಾಡಿದ್ದಾರೆ. ಕಪ್ ಥೆರಪಿ ಮಾಡಿದಾಗ ಏನಾಗಿದೆ, ಈ ಮಸಲ್ಸ್ ಏನಿದೆ, ಮಸಲ್ಸ್ನ ಕ್ಯಾಚಸ್ ಆಗಿದೆಯಲ್ಲ, ಈ ಮಸಲ್ಸ್ ಫುಲ್ಲು ಬ್ಲ್ಯಾಕ್ ಆಗಿದೆ. ಬ್ಲ್ಯಾಕ್ ಏನಂತಕ್ಕಾಗಿದೆ ಅಂದರೆ, ಪೇಯ್ನ್ ಎಲ್ಲಿದೆಯೋ ಮೀನ್ಸ್ ಮಸಲ್ಸ್ ಟೇರ್ ಆಗಿರುತ್ತಲ್ಲ, ಮಸಲ್ಸ್ ಟೇರ್ ಲೈಕ್ ಕೆಟ್ಟ ರಕ್ತ ಬಂದು ನಮ್ಮ ಬಾಡಿಲೇ ಕೆಟ್ಟ ಅಂಶ ಇರುತ್ತೆ, ಆ ಕೆಟ್ಟ ಅಂಶನ ತೆಗೆದಿದೆ. ಈಗ ಆ ಕೆಟ್ಟ ಅಂಶ ತೆಗೆದಾಗ ಈಗ ನಾನು 2 ಕೈನೂ ಹಿಂಗೆ ತೊಗೊತಾ ಇದ್ದೀನಿ, 2 ರಿಲೀಫ್ ಆಗ್ತಾಯಿದೆ. ನನಗೆ ಎಷ್ಟು 100 ಮೇಲೆ ಹೊಡಿತೀನಿ ಡಿಪ್ಸು, 50-100 ಹೊಡಿತಾ ಇದ್ದೀನಿ ಡಿಪ್ಸು, ಏನಾಗ್ತಿಲ್ಲ. ಸಖತ್ ರಿಲೀಫ್ ಆಯಿತು, ಸಖತ್ ಪೇಯ್ನ್ ರಿಲೀಫ್ ಆಯಿತು. ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಹತ್ರ ಇರೋದು ಇವ್ರದ್ದು ಆರ್ಥೋಪೆಟಿಕ್ಕು, ಅದ್ವಿತೀಯ 2nd ಫ್ಲೋರ್ ಹತ್ರ ಇರೋದು. ಹೋಗಿ ಮೀಟ್ ಮಾಡಿ, ಖಂಡಿತ ಡಾಕ್ಟರ್ ಈಸ್ ವೆರಿ ಪ್ರೊಫೆಷ್ನಲ್ ಡಾಕ್ಟರ್. ಈಸ್ ಗಿವನ್ ವೆರಿ 1000 rupees ಅಂತಂದರು. ಹೆಂಗಿದೆ ಅಂದರೆ ಮಸ್ತಿದೆ ನನ್ನ ಬಾಡಿ, ಯಾವ ಥರ ಇದೆ ರಿಲೀಸ್ ಆಗಿದೆ ಅಂದರೆ ಅಲ್ಟಿಮೇಟ್ ಆಗಿದೆ, ಸೀರಿಯಸ್ಸಾಗಿ ಅಲ್ಟಿಮೇಟ್ ಆಗಿದೆ. ಓಕೆನಾ? ಈಗ ಫುಲ್ ರಿಲೀಫ್ ಆಗಿದ್ದೀನಿ, ಯಾವುದೇ ಥರ ಪೇಯ್ನ್ ಇಲ್ಲ, ಏನಿಲ್ಲ, ಅಲ್ಟಿಮೇಟ್ ಆಗಿದೆ. ಪ್ಲೀಸ್ ಗೋ ಟು ದ ಬಸವೇಶ್ವರ ಫಿಸಿಯೋಥೆರಪಿ ಆರ್ ಕಿರೋಥೆರಪಿ ಕ್ಲಿನಿಕ್ ಅಂತ ಅಂದ್ಬಿಟ್ಟು ಹೋಗಿ ಇದು ಮಾಡಿ. ಖಂಡಿತ ನಿಮ್ಗೆ ಏನು ಪೇಯ್ನ್ ಇದೆಯೋ ಹೇಳ್ಕೊಳ್ಳಿ. ಖಂಡಿತ ನಿಮ್ಗೆ ಏನೋ ಪೇಯ್ನ್ ಇದ್ದಾಗ ಶೋಲ್ಡ್ರ್ ಪೇಯ್ನ್ದು ಅದೇನೋ ನೀವು ಎಕ್ಸ್ರೇನ ತೊಗೊಂಡಿದ್ರೆ ಖಂಡಿತ ಹೋಗಿ ತೋರಿಸಿ. ಖಂಡಿತ ಕ್ಯೂರ್ ಆಗೇ ಆಗುತ್ತೆ. ಎಷ್ಟು ಬೇಗ ಕ್ಯೂರ್ ಆಗುತ್ತೋ ಅಷ್ಟು ಬೇಗ ಕ್ಯೂರ್ ಆಗೇ ಆಗುತ್ತೆ ಬ್ರೋ. ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತೀನಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಗೋ ದೇರ್ ಪ್ಲೀಸ್. ಬಸವೇಶ್ವರ ಅದ್ವಿತೀಯ 2nd ಫ್ಲೋರಲ್ಲಿ ಐತೆ, ಹೋಗಿ ಖಂಡಿತ ಕ್ಯೂರ್ ಆಗೇ ಆಗುತ್ತೆ ನಿಮ್ಗೆ ಎಲ್ಲರಿಗೂ. ನಮಸ್ತೆ ಎಲ್ಲರಿಗೂ, ಥ್ಯಾಂಕ್ ಯು ಸೊ ಮಚ್, ನೈಸ್ ಟಾಕಿಂಗ್ ವಿತ್ ಯು ಆಲ್.